ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಹೊಸಬರಾಗಿದ್ದರೆ ಪಕ್ಕದಲ್ಲಿ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನನ್ನ ಮುಂಬರುವ ವಿಡಿಯೋದ ಎಲ್ಲ ನೋಟಿಫಿಕೇಷನನ್ನು ಪಡೆದು ಆನಂದಿಸಿ. ಸ್ನೇಹಿತರೆ, ನಾನು ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾಯಿದ್ದೇನೆ. ಕರಾವಳಿ ಮತ್ತು ಮಲೆನಾಡಿನ ಭಾಗದಲ್ಲಿ ಅರಣ್ಯನಾಶದಿಂದಲೋ ಅಥವಾ ಮಂಗಗಳ ಸಂತತಿಯ ಹೆಚ್ಚಿಗೆಯಿಂದಲೋ ಗೊತ್ತಿಲ್ಲ, ತೋಟಗಳಲ್ಲಿ ಬಾಳೆಗೊನೆಗಳನ್ನು ಕಾಪಾಡಿಕೊಳ್ಳುವುದು ಭಾಳ ಕಷ್ಟ ಆಗ್ತಿದೆ. ಏನಾದರೂ ಬಾಳೆಗೊನೆ ಬಿಡ್ತು ಅಂತಂದರೆ ಹೊರಗೆ ಬರ್ತಾ ಇದ್ದ ಹಾಗೆ ಮಂಗಗಳು ಅದನ್ನು ತಿಂದು ನಾಶ ಮಾಡಿಬಿಡುತ್ತೆ. ಹಾಗಾದರೆ ಬಾಳೆ ಬೆಳೆಯೋದೇ ಬೇಡವಾ? ಬೆಳೀತಾ ಇದ್ದಾರೆ, ಅದರ ಮಂಗಗಳಿಂದ ಈ ಥರ ಟ್ರಿಕ್ಸ್ಗಳನ್ನು ಬಳಕೆ ಮಾಡಿಕೊಂಡು ಮಂಗಗಳಿಂದ ಬಾಳೆಗೊನೆಗಳನ್ನು ರಕ್ಷಣೆ ಮಾಡ್ತಾಯಿದ್ದಾರೆ. ಹಾಗಾದರೆ ನೋಡಿ ಹೇಗೆ ಮಾಡ್ತಾಯಿದ್ದಾರೆ ಅಂತ. ಬಾಳೆಗೊನೆಗಳಿಗೆ ಏಣಿ ಹಾಕಿ ಹತ್ತುವುದು ಸುಲಭ ಅಲ್ಲ. ಯಾಕೆಂತಂದರೆ ಬಾಳೆಗೊನೆ ತುಂಬ ಗಟ್ಟಿಯಾದ ಗಿಡವೇನಲ್ಲ. ಹಾಗಾಗಿ ಸ್ವಲ್ಪ ಕಷ್ಟದ ಕೆಲಸವೇ ಬಾಳೆಗೊನೆಗೆ ಕಂಬಗಳನ್ನು ಕೊಟ್ಟು, ಗಟ್ಟಿಯಾದ ಕಂಬಗಳನ್ನು ಕೊಟ್ಟು ಅವುಗಳ ಆಧಾರದ ಮೇಲೆ ಏಣಿಯನ್ನು ಹಾಕಿ ಈ ಥರ ಬಾಳೆಗೊನೆಯನ್ನು ಹತ್ತಿರ ಹೋಗಿ ಅದಕ್ಕೆ ಸಿಮೆಂಟ್ ಚೀಲಗಳನ್ನು ನಿಧಾನಕ್ಕೆ ಹಾಕಿ ಟೈಟಾಗಿ ಕಟ್ಟಬೇಕಾಗತ್ತೆ. ಹಾಗೆ ಅದರ ತುದಿಯನ್ನು ಹೊರಕ್ಕೆ ಬರೋ ಹಾಗೆ ಬಿಟ್ಟು, ಯಾಕಂದರೆ ಬಾಳೆಗೊನೆ ಬೆಳೆದಂತೆ ತುದಿ ಉದ್ದಕ್ಕಾಗತ್ತೆ. ಬಾಳೆಗೊನೆಯ ತುದಿ ಅದು ಹೊರಗೆ ಬರಬೇಕು. ಮತ್ತು ಚೀಲ ಗಟ್ಟಿಯಾಗಿರಬೇಕು. ಗಟ್ಟಿಯಾದ ಚೀಲವನ್ನು ಹಾಕಿ ಮುಂದೆ ಎರಡೂ ಕಡೆ ಬಾಳೆಗೊನೆಯ ಬುಡ ಮತ್ತು ತುದಿ ಎರಡೂ ಕಡೆಗಳಲ್ಲಿ ಗಟ್ಟಿಯಾಗಿ ದಾರದಿಂದ ಕಟ್ಟಿ ಭದ್ರಪಡಿಸಿ ಕೆಳಗಿಳಿಯಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಬಾಳೆಗೊನೆಗಳನ್ನು ಮಂಗಗಳಿಂದ ರಕ್ಷಣೆ ಮಾಡ್ಬೋದಾಗಿದೆ. ಧನ್ಯವಾದಗಳು.